ಸರ್, ನಿಮ್ಮ ಶಾಸಕರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಲೋಕಸಭೆಗೆ ಬರ್ತಕ್ಕಂಥವ್ರು ಲೋಕಸಭೆಗೆ ಏನಾದರೂ ವೋಟ್ ಹಾಕದೇ ಇದ್ದರೆ ಗ್ಯಾರಂಟಿ ನಿಂತೋಗ್ಬೋದು, ಜೋಪಾನ ಅಂತ ಹೇಳಿದ್ದಾರೆ. ಇದೊಂಥರ ಥ್ರೆಟ್ ಮಾಡ್ದಂಗಲ್ವ ಮತದಾರರಿಗೆ? ಮೋದಿಯವರು ಥ್ರೆಟ್ ಮಾಡಿಲ್ವಾ? ಪ್ರಧಾನಮಂತ್ರಿ ಮೋದಿಯವರು ಇದೇ ಟ್ಯಾಕ್ಸ್ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರವನ್ನು ಥ್ರೆಟ್ ಮಾಡಿಲ್ವಾ? ನಿಮ್ಮ ಹತ್ರ ದಾಖಲೆಗಳಿಲ್ವಾ? ಒಂದು ವರ್ಷ ನೀವು ಕೊಡ್ಬೇಡಿ, ಒಂದು ವರ್ಷ ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ದಾಖಲೆಗಳಿಲ್ವಾ? ನಿಮ್ಮ ಹತ್ರ ದಾಖಲೆಗಳಿಲ್ವಾ? ಇದೆ ಇದೆ ಸರ್. ಯಾಕೆ ಅದನ್ನ ನೀವು ವಿಚಾರವನ್ನ ಎತ್ತದಿಲ್ಲ? ಅಲ್ಲ, ಕರ್ನಾಟಕ ವಿಧಾನಸಭೆಯಲ್ಲಿ ಇದನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇವತ್ತು ಮೋದಿಯವರು ಒಂದು ವರ್ಷ ನಾವು ನಿಮ್ಗೆ ಟ್ಯಾಕ್ಸ್ ಕೊಡೋದಿಲ್ಲ, ಒಂದು ವರ್ಷ ನೀವು ನಮ್ಗೆ ಟ್ಯಾಕ್ಸ್, ಇದನ್ನ ಚರ್ಚೆ ಆಗಿರುವಂಥದ್ದು. ಅದನ್ನ ನಾನು ಕೇಳ್ತಾ ಇರೋದು. ನನಗೆ ಸ್ವಾಗತ. ಅದಕ್ಕೆ ನಮ್ಗೆ ಒಂದು ವರ್ಷ ನಾವು ಟ್ಯಾಕ್ಸ್ ಕಟ್ಟೋದು ಬೇಡ, ನಮ್ಗೆ ದುಡ್ಡು ಕೊಟ್ಬಿಟ್ರೆ ನಮ್ಗೆ 4.5 ಲಕ್ಷ ಕೋಟಿ ದುಡ್ಡು ಬರುತ್ತೆ, ಎಂತೆಂಥ ಅಭಿವೃದ್ಧಿಗಳನ್ನ ಮಾಡ್ಬೋದು. ನೀವು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿರಿ, ಇವತ್ತು ಇನ್ನೂ 2,000 ಸೇರಿಸಿ 4,000 ಕೊಡ್ಬೋದು. ಅಭಿವೃದ್ಧಿಯ ಜೊತೆಗೆ ಕರ್ನಾಟಕದ ನೀರಾವರಿ ಯೋಜನೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಸೂರು ಕೊಡ್ತಕ್ಕಂಥದ್ದು, ಬೆಂಗಳೂರಿನ ವಿಶೇಷವಾದಂಥ ಅಭಿವೃದ್ಧಿಗೆ ಎಲ್ಲದಕ್ಕೂ ಹಾಗೆ ಹಣ ಮಿಕ್ಕುವಂಥ ಒಂದು ಆರ್ಥಿಕ ವ್ಯವಸ್ಥೆ ಕರ್ನಾಟಕದಲ್ಲಿದೆ. ಅದು ಕನ್ನಡಿಗರ ತೆರಿಗೆ ದುಡ್ಡು ಇವತ್ತು ಉತ್ತರ ಭಾರತಕ್ಕೆ, ಉತ್ತರ ಪ್ರದೇಶಕ್ಕಿರ್ಬೋದು, ಗುಜರಾತ್ಗಿರ್ಬೋದು, ರಾಜಸ್ಥಾನಕ್ಕಿರ್ಬೋದು, ಮಧ್ಯಪ್ರದೇಶಕ್ಕೆ ಇರ್ಬೋದು ತಲುಪ್ತಾ ಇರ್ತಕ್ಕಂಥದ್ದು. ಇದು ನನ್ನ ಧ್ವನಿ. ಈ ಧ್ವನಿಗೆ ನಮಗೆ ಕೈ ಜೋಡಿಸ್ತಕ್ಕಂಥ ಕೆಲಸ. ಇವತ್ತು ಕರ್ನಾಟಕದ ಕನ್ನಡಿಗರಿಗೆ ಉತ್ತರ ಪ್ರದೇಶದಲ್ಲಿ ಉದ್ಯೋಗ ಸಿಗುತ್ತಾ? ಕರ್ನಾಟಕದ ಕನ್ನಡಿಗರು ಹೋಗಿ ಉತ್ತರ ಪ್ರದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶಕ್ತಿ ಇದೆಯಾ? ಇಲ್ಲ. ಗುಜರಾತ್ಗೆ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದಾ? ಗುಜರಾತ್ನವರು ಬೆಂಗಳೂರಿಗೆ ಬಂದವರು ಒಂದು ಸಂಸಾರ ಬಂತು ಅಂದ್ರೆ 4 ಸಂಸಾರ ಮುಂದೆ ವರ್ಷ ಕರ್ಕೊಂಡು ಬಂದಿರ್ತಾರೆ. ಉತ್ತರ ಪ್ರದೇಶದವರು ಒಂದು ಕುಟುಂಬ ಬಂತು ಅಂತಂದ್ರೆ ಇನ್ನು 3 ಕುಟುಂಬನ ಇನ್ನೊಂದು ಹಬ್ಬಕ್ಕೆ ಕರ್ಕೊಂಡು ಬಂದಿರ್ತಾರೆ. ನಾವು ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ನಾವು ಸ್ವಾಗತ ಮಾಡಿ, ಕರ್ನಾಟಕದ ಕನ್ನಡಿಗರು ಎಲ್ಲ ವಿಚಾರಗಳು ಕೂಡ ಈ ವಿಚಾರದಲ್ಲೂ ಕೂಡ ಸಹೃದಯಗಳಾಗಿ ನಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.